ಹಾಯ್ ಹಲೋ ನಮಸ್ತೆ ನಮಸ್ಕಾರ. ನಾನು ಆರೋಗ್ಯದ ಬಗ್ಗೆ ಭಾಳಷ್ಟು ನನ್ನ ಸ್ನೇಹಿತರ ಹತ್ರ ಮಾತಾಡ್ತಾ ಇದ್ದೆ. ಎಷ್ಟೆಲ್ಲ ಕಹಿ ಘಟನೆಗಳು, 40-48 ವರ್ಷಕ್ಕೆ ಸ್ಟ್ರೋಕ್ ಆಗುತ್ತೆ ಅಂತ ಹೇಳ್ತಾರೆ. ಎಲ್ಲವೂ ಆರೋಗ್ಯ ಸರಿಯಾಗಿ ಇತ್ತು, ಸಡನ್ನಾಗಿ ಹೀಗಾಗಿ ಹೋಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಆದರೆ ಅವ್ರ ಮೇಲೆ ಡಿಪೆಂಡ್ ಆಗಿರೋ ಮಕ್ಕಳು, ಅವ್ರ ಹೆಂಡತಿ, ತಂದೆ ತಾಯಿ, ಏನು ಗತಿ ಅವ್ರದ್ದು? ಅಯ್ಯೋ ಪಾಪ ಅನಿಸ್ಬಿಡುತ್ತೆ. ಸೊ ಅವ್ರಿಗೆಲ್ಲರೂ ಯಾರಾದರೂ ಹೆಲ್ಪ್ ಮಾಡೋಕ್ಕೆ ಬರ್ತಾರಾ? ಅವ್ರ ಅಣ್ಣ ತಮ್ಮಂದರು ಅಥವಾ ಅತ್ತೆ ಮಾವ ಇವ್ರು ಯಾರಾದರೂ ಹೆಲ್ಪ್ ಮಾಡೋಕ್ಕೆ ಬರ್ತಾರೆ ಅಂತೀರ? ಸಾಧ್ಯನಲ್ಲ. ಯಾಕಂದರೆ ಈಗಿನ ಕಾಲದಲ್ಲಿ ಏನಾಗಿದೆ, ಎಲ್ಲ ಫ್ಯಾಮಿಲಿಗಳು ನ್ಯೂಕ್ಲಿಯರ್ ಫ್ಯಾಮಿಲಿ, ಎಲ್ರಿಗೂ ಅವ್ರದ್ದೇ ಆದ ಕಮಿಟ್ಮೆಂಟ್ ಇರ್ತಾವೆ. ಸೊ ಹೀಗಾಗಿ ಯಾರೂ ಹೆಲ್ಪ್ ಮಾಡ್ಲಿಕ್ಕೆ ಬರೋಲ್ಲ. ಸೊ ಹಾಗಿದ್ಮೇಲೆ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಿ ಸರ್. ದಯವಿಟ್ಟು ಆರೋಗ್ಯದ ಬಗ್ಗೆ ಗಮನ ಕೊಡಿ, ಆರೋಗ್ಯನ ಸರಿಯಾಗಿ ಇಟ್ಕೊಳ್ಳಿ. ಅದ್ರ ಜೊತೆಗೆ ಆರೋಗ್ಯದ ಬಗ್ಗೆ ಇರುವಂತಹ ಮಾಹಿತಿಗಳನ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಅದರೊಂದಿಗೆ ನಾನು ಹೇಳೋದಂದರೆ ಒಂದು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ, ಹೆಲ್ತ್ ಕಾರ್ಡ್ ಇಟ್ಕೊಳ್ಳಿ, ಹೆಲ್ತ್ ಪಾಲಿಸಿ ಮಾಡ್ಕೊಳ್ಳಿ. ಇದಕ್ಕೆ ಅದು ಕೆಲವೊಬ್ರು ಭಾಳಷ್ಟು ಕನ್ಫ್ಯೂಷನ್, ಭಾಳಷ್ಟು ಏನಾಗ್ಬಿಡುತ್ತೆ ಅಂದರೆ ಷರತ್ತುಗಳು ಇರ್ತವೆ ಈ ಹೆಲ್ತ್ ಪಾಲಿಸಿಗೆ, ಹೆಲ್ತ್ ಇನ್ಶೂರೆನ್ಸ್ನಲ್ಲಿ. ಯಾವುದಾದ್ರೂ ಹೆಚ್ಚು ಕಡಿಮೆ ನಮ್ಮ ಕ್ಲೇಮೇ ಬರಲಿಲ್ಲ ಅಂದರೆ ಹೇಗೆ ಅಂತಕೊಂಡು ಭಯ ಇರುತ್ತೆ. ಅದಕ್ಕಾಗಿ ನೀವು ಕೆಳಗಿನ ನನ್ನ ನಂಬರ್ ಕ್ಲಿಕ್ ಮಾಡಿ ಹೆಚ್ಚಿನ ಮಾಹಿತಿಗಳಿಗೆ ನನ್ನ ಸಂಪರ್ಕಿಸಿ. ಅದರೊಂದಿಗೆ ನಿಮಗೆ ಹೆಲ್ತ್ ಕಾರ್ಡ್ ಮಾಡಿಕೊಡುವಂತಹ ರೆಸ್ಪಾನ್ಸಿಬಿಲಿಟಿ ನಂದಾಗಿರುತ್ತೆ. ಓಕೆ, ಧನ್ಯವಾದಗಳು.